ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಜಂಜಿ ದೊಡ್ಡ ಶಬ್ದ ಇವತ್ತು ಕೇಳ್ತಾ ಇದೆ ಎಲ್ಲ ಕಡೆ. ಅದರಲ್ಲೂ ಇವತ್ತಿನ ನೀಟ್ ಮತ್ತು ಅದೇ ಕಾರಕ CBSE ಸಿಲೆಬಸ್ನ ವಿದ್ಯಾರ್ಥಿಗಳು, ಅದು CBSE ವಿದ್ಯಾರ್ಥಿಗಳು ಅವ್ರಿಗೆ ಅಂತ ಅನ್ಯಾಯಕ್ಕಾಗಿ ಪ್ರತಿಭಟನೆ ಸ್ಟಾರ್ಟ್ ಮಾಡಿದ್ದಾರೆ. ಈಗಾಗಲೇ 18 ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ನೀಟ್ ಎಕ್ಸಾಮ್ ಸಲುವಾಗಿ ಅಂತೇಳಿ ಸುದ್ದಿಗಳು ಇದ್ದಾವೆ, ವಾರ್ತೆಗಳಿದ್ದಾವೆ. ಆ ಮಕ್ಕಳೆಲ್ಲ ಇವತ್ತು ಇಲ್ಲ ಅನ್ನುವಂಥ ನೋವು ಪ್ರತಿಯೊಬ್ಬರು ಕಾಡಲಿಕ್ಕೆ ಶುರುವಾಗ್ಯದ. ಹೀಗಾಗಿ ಒಂದೇ ಬೇಡಿಕೆ ಅವರು ಮೊದಲನೇದಾಗಿ ವ್ಯವಸ್ಥೆ ಬದಲಾಗಬೇಕು. ನೀಟಿದ್ದು ಪೇಪರ್ ಲೀಕ್ ಹಾಕ್ಕೊಡೋದು, ಎಕ್ಸಾಮು ಆಗಿದ್ದಾವೆ. ಈಗ ಆ ಸುದ್ದಿ ಅಂತೂ ಇಲ್ಲ, ಎರಡನೇ ಸಲ ಆದದ್ದು. ಆದರೆ ಈ ನಡುವೆ ಈ ಒಂದು ಏಕಾಏಕಿ ಪೇಪರ್ ಲೀಕ್ ಆಗಿದ್ದಕ್ಕಾಗಿ ಶಾಕ್ನಿಂದ ಅನೇಕ ಕುಟುಂಬಗಳು ಗಾಬರಿಯಾಗಿ ತಮ್ಮ ಮಕ್ಕಳನ್ನು ಉಳಿಸ್ಕೊಳ್ಳೋದ್ರಲ್ಲಿ ಹೆಚ್ಚಾಗೋಗ್ಬಿಟ್ಟಿದೆ. ಯಾಕಂದ್ರೆ ತಾವು ಒಳ್ಳೆಯ ಪೇಪರ್ ಮಾಡಿದ್ದೀವಿ, ಮತ್ತು ಮರಳಿ ಅದನ್ನು ಪ್ರಯತ್ನ ಮಾಡೋದು, ಮತ್ತು ಎಕ್ಸಾಮ್ಗೆ ತಯಾರಿ ಮಾಡ್ಕೊಳ್ಳೋದು, ಮತ್ತು ಕೋಚಿಂಗ್ ಸೆಂಟ್ರಿಗೆ ಹೋಗುವಂಥದ್ದು, ಅಲ್ಲಿ ಹೋಗಿ ಮತ್ತು ಕೋಚ್ ತೊಗೊಂಡು ಮತ್ತೆ ಬರೆಯುವಂಥದ್ದು, ಇವೆಲ್ಲ ಒಟ್ಟಿನಲ್ಲಿ ಪ್ರತಿ ವರ್ಷ ನಡೀತಾ ಇದೆ. ಇದೆಲ್ಲ ಪೇಪರ್ ಲೀಕ್ ಆಗುವಂಥದ್ದು. ಮತ್ತೆ ನೋಡಿರಿ, ನಿನ್ನೆನೇ ಸಂಡೇ ದಿವಸ 2 ದಿನ ಮೊದಲ ಮಹಾರಾಷ್ಟ್ರದಲ್ಲೂ ಮತ್ತೆ ಪೇಪರ್ ಲೀಕ್. ಇಂಥ ವ್ಯವಸ್ಥೆ ಬಂದಾಗಲೇಬೇಕು ಅನ್ನೋ ದೃಷ್ಟಿ ಇಟ್ಟುಕೊಂಡು ಒಂದು ಹೋರಾಟ ಸ್ಟಾರ್ಟ್ ಆಗಿಬಿಡ್ತು. ಅದು ಜಂಜಿ. ಅದಕ್ಕೆ ಇಂಡಿಯಾದಲ್ಲೇ ಅದು ಯಾವುದೋ ಸಂದರ್ಭದಲ್ಲಿ ಯಾವುದೋ ಗಳಿಗೆಯಲ್ಲಿ ನಮ್ಮ ಸೂರ್ಯಕಾಂತ್ ಅವರು CGI ಏಕ್ದಮ್ ಸಡನ್ನಾಗಿ ಕಾಕ್ರೋಚ್ ಶಬ್ದ ಬಳಸಿದ್ರು. ಕಾಕ್ರೋಚ್ ಇದ್ದಂಗಿದ್ದಾರೆ ಅಂತೇಳಿ ಇವತ್ತು ಅದು ದೊಡ್ಡ ರೂಪ ಪಡ್ಕೊಂಡದ ಒಂದು ವಿಶಾಲ ಹೋರಾಟ ಆಗಿ ಪರಿವರ್ತನೆ ಆಗ್ಯದ. ಇವತ್ತು ಜಂತರ ಮಂತರದಲ್ಲಿ ಕಳೆದ ಹಲವಾರು ದಿನಗಳಿಂದ ಸ್ಟ್ರೈಕ್ ನಡೀತಾನೆ ಇದೆ, ಹೋರಾಟ ಮಾಡ್ತಾಯಿದ್ದಾರೆ. ಗಾಂಧಿ ಮತ್ತು ಅಂಬೇಡ್ಕರ್ ಅವ್ರ ತತ್ವ ನೆಲೆಗಟ್ಟಿನಲ್ಲೇ. ಅದರಲ್ಲೂ ಅಭಿಜಿತ್ ದೀಪ್ಕೆ ಪೂರ್ಣ ಪ್ರಮಾಣದಲ್ಲಿ ಅದು ಇನ್ವಾಲ್ವ್ ಆಗಿದ್ದಾರೆ. ಹೀಗಾಗಿ ಇದು ದಿನಕ್ಕೆ ಬೆಳೀತಿರೋದ್ರಿಂದಾಗಿ ಅದರಲ್ಲೂ ಯೂತ್ ಹಳೇ ಜನ 17 ವರ್ಷದಿಂದ 29-30 ವರ್ಷ ಒಳಗಿನ ಹುಡುಗರು ಇಡೀ ದೇಶ ತುಂಬ ಪ್ರಶ್ನೆ ಮಾಡ್ತಾಯಿದ್ದಾರೆ. ಯಾಕಪ್ಪ ಪೇಪರ್ ಲೀಕ್ ಆಗ್ತದೆ, ಏನು ಕಾರಣ, ಯಾರನ್ನು ನಾಶ ಮಾಡೋಕ್ಕಾಗಿ ಅಂತ. ಒಂದು ಪ್ರಾಮಾಣಿಕವಾಗಿ ಅತ್ಯಂತ ಪಾರದರ್ಶಕವಾಗಿ ನಡಿಬೇಕಂತ ಎಕ್ಸಾಮ್ಗಳನ್ನು ನೀವು ಏನು ಮಾಡ್ತಾಯಿದ್ದೀರಿ, ವ್ಯಾಪಾರ ಕೇಂದ್ರ ಮಾಡ್ತಾಯಿದ್ದೀರಿ ಅನ್ನೋದು ಪ್ರಶ್ನೆ ಮಾಡ್ತಾಯಿದ್ದಾರೆ. ಅದಕ್ಕೆ ಇಡೀ ದೇಶದ ಭಾಳಷ್ಟು ಸೋಷಿಯಲ್ ಆ್ಯಕ್ಟಿವಿಸ್ಟ್ಸ್ ಅದು ನಾವು ಕರಿಬೋದು ಅವರನ್ನು. ಅವರಿಗೆ ಇವತ್ತು BJPಗರಾಗಿರ್ಬೋದು, RSSಗರವರಾಗಿರ್ಬೋದು ಟೀಕೆ ಮಾಡ್ತಾರೆ. ಇವರೆಲ್ಲ ನಗರ ನಕ್ಸಲೈಟ್ಸ್ ಅಂತೇಳಿ ಇರ್ಬೋದು, ಅವ್ರ ದೃಷ್ಟಿಯಲ್ಲಿ ಹೆಂಗೆ ಕಾಣ್ತಾ ಇರ್ಬೋದು. ಆದರೆ ಅವ್ರ ಹೋರಾಟ ಇವತ್ತು ಏನಪ್ಪ ಅಂದ್ರೆ, ನಮ್ದು ಏನಿಲ್ಲಪ್ಪ, ಎಕ್ಸಾಮ್ಗಳನ್ನ ಪಾರದರ್ಶಕವಾಗಿ ನಡೆಸುವಂಥದ್ದು, ಪ್ರಾಮಾಣಿಕವಾಗಿ ನಡೆಸುವಂಥದ್ದು ಆಗಬೇಕು ಅನ್ನುವಂಥದ್ದು ಅವ್ರ ತಲೆಯಲ್ಲಿ ಇದ್ದಿದ್ದರಿಂದಾಗಿ ಅದು ಬೇಡಿಕೆ ನೀಡ್ತಾ ಇದ್ದಾರೆ. ಅದು ಇವತ್ತಿನವರೆಗೂ ಆ ಬೇಡಿಕೆ ಈಡೇರ್ತಿಲ್ಲ. ಕಾರಣ ಅವರು ಇವತ್ತು ಶಾಂತ ರೀತಿಯಿಂದ ಅಹಿಂಸಾತ್ಮಕ ಹೋರಾಟಗಳಿದ್ದಾರೆ. ಅದರಲ್ಲೂ ನಿನ್ನೆಯಿಂದಂತೂ ಈ ದೇಶದ ಅತ್ಯಂತ ಒಬ್ಬ ಪ್ರಭಾವಿ ಅನ್ನೋಕ್ಕಿಂತಲೂ ಒಬ್ಬ ಸೋಷಿಯಲ್ ಆ್ಯಕ್ಟಿವಿಸ್ಟ್, ವಿಶೇಷವಾಗಿ ಲಡಾಖ್ನಿಂದ ಬರುತ್ತಿರುವಂಥ ಈ ವ್ಯಕ್ತಿ ನಿಮಗೆ ಗೊತ್ತದ, ಸೋನಮ್ ವಾಂಗ್ಚುಕ್. ಈ ಹೆಸರು ಕೇಳಿದ್ರೆ ಸಾಕು ಗೊತ್ತಾಗ್ಬಿಡೋದು, ಹೊಸ ಹೆಸರು. ಅದರಲ್ಲೂ ಮುಖ್ಯವಾಗಿ ಚೈನೀ ಭಾಷೆ ಪ್ರಭಾವ, ನೇಪಾಳಿ ಭಾಷೆ ಪ್ರಭಾವ ಬಂದಂಥದ್ದು ಅಂತೇಳಿ. ವಿಶೇಷವಾಗಿ ಜಂಜಿ ನೇಪಾಳ, ಅದೇ ಕಾಲಕ್ಕೆ ಕೊಲಂ ನಮ್ಮ ಶ್ರೀಲಂಕಾ, ಇದರಲ್ಲಿ ನಮ್ಮ ಏನು ಬಾಂಗ್ಲಾದೇಶದಲ್ಲಿ ಆದಂಥ ಎಲ್ಲ ಘಟನೆಗಳನ್ನ ನೆನಪಿಸಿಕೊಂಡ ಆ ದಿಶೆಯಲ್ಲಿ ಇಲ್ಲೂ ಆಗಬಹುದು, ಆಗು ಸಾಧ್ಯತೆಗಳಿದ್ದಾವೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದರ ನಾಯಕತ್ವವನ್ನು ದೀಪ್ಕೆ ಜೊತೆಗೆ ಬಂದು ಈ ಒಂದು ಹಂಗರ್ ಸ್ಟ್ರೈಕ್ ಸ್ಟಾರ್ಟ್ ಮಾಡಿದ್ದಾರೆ. ಉಪವಾಸ ಸತ್ಯಾಗ್ರಹ, ಆಮರಣ ಉಪವಾಸ ಸತ್ಯಾಗ್ರಹವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅದರಿಂದಾಗಿ ಸಹಜವಾಗಿ ಮೋದಿ ಅವ್ರಿಗಾಗಿರ್ಬೋದು, ಶಾರ್ ಅವ್ರಿಗಾಗಿರ್ಬೋದು ಒಂದು ಸ್ವಲ್ಪ ಪ್ರೆಷರ್ ಆಗ್ತಿರ್ಬೋದೇನೋ. ಆದರೆ ಅವ್ರು ಪ್ರೆಷರ್ ಆಗ್ತದಿಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಕಳೆದ ದಿನಗಳಲ್ಲಿ ರೈತರು ಹೆಚ್ಚು ಕಡಿಮೆ 1 ವರ್ಷದವರೆಗೆ ಸ್ಟ್ರೈಕ್ ಮಾಡಿದ್ರು. ನಿಮಗೂ ಗೊತ್ತಂದು ನೋಡಿದ್ರೆ ನೀವು ಅದನ್ನು ಯಾವ ರೀತಿಯಾಗಿ ಅದನ್ನು ಏನಪ್ಪ ನೆಗ್ಲಿಜೆನ್ಸಿ ಮಾಡಿಕೊಂಡಾಗೆ ಒಂದಿಷ್ಟು ಒಪ್ಕೊಂಡಂಗೆ ಮಾಡಿ ಆ ಒಂದು ಮೂಮೆಂಟ್ ಏನಿರ್ತಲ್ಲ, ಆ ಮೂಮೆಂಟನ್ನು ಸಮಾಪ್ತಿ ಮಾಡಿದಂಥ ಈ ಒಂದು BJP ಮತ್ತು ಮೋದಿಯವ್ರಿಗೆ ಇದು ಇವತ್ತು ಒಂದು ರೀತಿ ಮಗ್ಗಲು ಮುಳ್ಳಾಗಿ ಕಾಡ್ತಾ ಇದೆ ಅಂತ. ಯಾಕಂದರೆ ಇಲ್ಲಿರೋರೆಲ್ಲ ಯುವಕರು ಅಂತ. ಈ ದೇಶದ ಹೆಚ್ಚು ಕಡಿಮೆ 60 65 70 ಕೋಟಿ ಸಮೀಪ ಯುವಕರಿದ್ದಾರೆ. ಅವ್ರಿಗೆಲ್ಲ ಈ ಒಂದು 17-18 ವರ್ಷದಿಂದ 30 ಹೊರಗೆ ಇರುವಂಥವ್ರು. ಇವರೆಲ್ಲರೂ ಏನಪ್ಪ ಮೇನ್ ಸಮಸ್ಯೆ ಏನು ಎದುರಿಸ್ತಾ ಇದ್ದಾರೆ ಅಂದ್ರೆ ಜಾಬ್, ಉದ್ಯೋಗಗಳು. ಮತ್ತು ಉದ್ಯೋಗ ಪರೀಕ್ಷೆ ನಡೆಯುವಲ್ಲಿ ಸಹಿತ ಪೇಪರ್ ಲೀಕ್.
ಹೀಗಾಗಿ ಅವ್ರು ತಮ್ಮ ಭವಿಷ್ಯದ ಬಗ್ಗೆ ಕನಸುಗಳನ್ನು ಕಾಣೋದನ್ನು ಬಿಟ್ಟಂಗೆ ಆಗೋಗ್ಬಿಟ್ಟದು. ಒಳ್ಳೊಳ್ಳೆ ಗ್ರ್ಯಾಜುಯೇಟ್ ಆಗಿದ್ದಾರೆ, ಡಬಲ್ ಡಿಗ್ರಿ ಹೋಲ್ಡರ್ ಇದ್ದಾರೆ, ಹೈಯರ್ ಎಜುಕೇಷನ್ ಮಾಡಿದವ್ರು ಎಲ್ಲ ಮೂಮೆಂಟ್ದಲ್ಲೇ ಕಲೀಲಿಕ್ಕೆ ಬಂದಂಥವ್ರು ಇದ್ದಾರೆ, ನೀಟ್ ಪರೀಕ್ಷೆ ಕೂತಂಥವ್ರು ಇದ್ದಾರೆ. ಈಗಾಗಲೇ 23 ಲಕ್ಷ ಜನ ನೀಟ್ ಕೂತ್ಕೊಂಡು ಆ 23 ಲಕ್ಷ ಜನ ಇವತ್ತು ವಿರೋಧಿಗಳಾಗಿಬಿಟ್ಟಿದ್ದಾರೆ. ಇವತ್ತು ಎಕ್ಸಾಮ್ ಸರಿಯಾಗಿ ನಡೆಸ್ಲಿಕ್ಕೆ ಆಗ್ತಾ ಇಲ್ಲಪ್ಪ. ಅದಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗಲೇಬೇಕು ಅಂತ ಹಠ ಹಿಡ್ಕೊಂಡ ಇಲ್ಲಿ ಹೋರಾಟ ನಡೆಸಿದಾರೆ. ದೇಶದ ಪ್ರತಿಯೊಂದು ದೊಡ್ಡ ನಗರಗಳಲ್ಲಿ ಕಾಣ್ತಾ ಇದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಇವತ್ತು ನೀಟ್ ಎಕ್ಸಾಮ್ ಆಗಲಿ, ಒಂದು 5 ಎಕ್ಸಾಮ್ಗಳು ಪಟ್ಟಿ ಮಾಡಿದ್ದು ನಿಮಗೆ ಗೊತ್ತದೆ. ಈಗ ಅಲ್ಲಿಂದ ರಾಹುಲ್ ಗಾಂಧಿ ಅವರು ಕೋಟಾದಲ್ಲಿ ಅದನ್ನು ಹೇಳ್ತಾರೆ, 5 ಕ್ಷೇತ್ರಗಳಲ್ಲಿ ನಮ್ಮವ್ರು ಹೆಚ್ಚು IIM, IIT, LLB, ಮುಂದೆ ಆ ನಂತರ ಈ ಮೆಡಿಕಲ್ ಲೈನ್, MBBS, ಅದೇ ಕಾಲಕ BE ಇಂಜಿನಿಯರಿಂಗ, ಇವುಗಳಲ್ಲಿ ನಮ್ಮ ಜನ ಹೆಚ್ಚು ಹೋಗ್ತಾ ಇರ್ತಾರೆ. ಇಲ್ಲೇ 1,000ಕ್ಕೆ ಬರೀ 12 ಜನರಿಗೆ ಮಾತ್ರ ಅವಕಾಶ ಇರ್ತದೆ ಅನ್ನುವಂಥ ಮಾತನ್ನು ಹೇಳುವ ಮೂಲಕ ಇನ್ನುಳಿದ ಕ್ಷೇತ್ರಗಳಲ್ಲಿ ಸಹಿತ ಹೋಗ್ಬೋದು. ಅದರಲ್ಲಿ ಉದ್ಯೋಗಗಳು ಇಲ್ಲ ಅನ್ನೋ ಕಾರಣಕ್ಕಾಗಿ ಇವತ್ತು ಇಡೀ ಜನ ಇವತ್ತು ಈ ಯಂಗ್ ಜನ್ರೇಷನ್ನ ಹೋರಾಟಕ್ಕಿಳಿದ್ದಾರೆ, ಬೀದಿಗೆ ಬಂದಿದ್ದಾರೆ ಅನ್ನುವಂಥ ಮಾತನ್ನು ಹೇಳುವ ಮೂಲಕ ಅದ್ರ ಜೊತೆಗೆ ಪೇರೆಂಟ್ಸ್ಗಳು ಬದುಕಲು ಸಹಿತ ಹೇಳಿಬಿಟ್ಟಿದ್ದಾರೆ. ತಂದೆ ತಾಯಿಗಳದು ಯಾವ ರೀತಿಯಾಗಿ ಒದ್ದಾಡ್ತಾ ಇದ್ದಾರೆ ಇವ್ರು ಕಲಿಸೋದ್ರಲ್ಲಿ, ಅದರಲ್ಲೂ ಮಿಡಲ್ ಕ್ಲಾಸ್ದವರು. ಯಾಕೆಂದರೆ ಇವತ್ತಿನೆಲ್ಲ ಕಾಸ್ಟ್ಲಿ. 1 ವರ್ಷದ ಫೀ 5 ಲಕ್ಷ ಮಿನಿಮಮ್. ಈ ಒಂದು ನೀಟ್ಗೆ ಆಗಿರ್ಬೋದು ಅಥವಾ UPSC IAS ಆಗಿರ್ಬೋದು ಅಥವಾ ಇನ್ನುಳಿದ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಲುವಾಗಿ ನಾವು ಪ್ರಯತ್ನ ಮಾಡಿದರೆ ಕೋಟಾ ಆಗಿರ್ಬೋದು, ಇಲಾಹಾಬಾದ್ ಆಗಿರ್ಬೋದು, ಅಂದ್ರೆ ಪ್ರಯಾಗ್ರಾಜ್ ಆಗಿರ್ಬೋದು, ದಿಲ್ಲಿ ಆಗಿರ್ಬೋದು, ಕಲ್ಕತ್ತಾ ಆಗಿರ್ಬೋದು, ಮದ್ರಾಸ್ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಎಲ್ಲಿ ಹೋದರೂ ಸಹಿತ ಒಂದು ಮಿನಿಮಮ್ ಒಂದು ವರ್ಷಕ್ಕೆ 4-5 ಲಕ್ಷ ರೂಪಾಯಿ ಖರ್ಚು ಬರ್ತದೆ. ಅದನ್ನೆಲ್ಲ ಖರ್ಚು ಮಾಡಲಿಕ್ಕೆ ಸಾಧ್ಯ ಮಾಡ್ಕೊಂಡು ಏನೋ ಉದ್ಯಾನ ಮಾಡ್ತಾರೆ. ಕೊನೆಗೆ ಬಂದಿದ್ದು ಪೇಪರ್ ಲೀಕ್ ಆದ ತಕ್ಷಣ ಅವ್ರು ಏನು ಮಾಡಬೇಕು? ಯಾಕಂದರೆ 1012 ಸೆಲೆಕ್ಷನ್ ಅವರು ಅದು 12 ಮಂದಿ ಒಳಗೆ ಅಪ್ರಾಮಾಣಿಕರು, ದುಡ್ಡು ಕೊಟ್ಟವರು ಮತ್ತು ಅವ್ರು ಸೇರಿಕೊಂಡ್ರೆ ಮತ್ತು ಪಾಪ ಉಳಿತೇನೆ ಇವರಿಗೆ. 12 ಒಳಗೆ 8-10 ಮಂದಿ ಅವರ ಹೋದ್ರೆ ಬೇಡ, 12 ಜನ ಅವರ ಹೋದ್ರೆ ಏನು ಮಾಡಬೇಕು? ಅಟ್ಲೀಸ್ಟ್ ಹೌದು ಬಿಡಪ್ಪ, ಟಾಪ್ ಇದ್ದಂಥ ಪ್ರತಿಭೆಗೆ ಅವಕಾಶ ಸಿಗ್ತದಂದ್ರೆ ಹೇಗೋ ಸಹನ್ ಮಾಡ್ಬೋದು. ಇಲ್ಲೇ ಪೇಪರ್ ಲೀಕ್ ಆಗಿದ್ದರಿಂದಾಗೆ, ಕ್ವಶನ್ ಮೊದಲು ಸಿಕ್ಕಿದ್ರಿಂದಾಗೆ ಈ 12 ಜನರಲ್ಲಿ 8 ಜನ ಈ ಕಾಫಿ ಜನ ಹೋದ್ರಪ್ಪ ಅಂತಂದ್ರೆ ಆ ಕ್ಷೇತ್ರದಲ್ಲಿಯೂ ಭ್ರಷ್ಟಾಚಾರ ಹೆಚ್ಚಾಗುತ್ತೆ ಹೋಗ್ತದೆ. ಜೊತೆಗೆ ಇಲ್ಲಿ ಪಾಪ ಅನ್ಯಾಯಕ್ಕೆ ಒಳಗಾದವರು ಸಹಿತ ನಿರಾಶೆಗೊಂಡು ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದು, ಮತ್ತೆ ಮಾಡ್ಕೊಳ್ಳುವಂಥದ್ದು ನಾವು ನಿರಂತರವಾಗಿ ನೋಡ್ತಾ ಇದ್ದೀವಿ. ಇದು ವ್ಯವಸ್ಥೆ ಹೋಗ್ಬೇಕಾಗಿದೆ. ಈ ವ್ಯವಸ್ಥೆ ಹೋಗ್ಬೇಕಾಗಿದ್ದಪ್ಪ ಅಂತಂದ್ರೆ ನಿರ್ದಾಕ್ಷಿಣ್ಯವಾಗಿ ಇಲ್ಲಿ ಏನಾಗಬೇಕಾಗ್ಯದಪ್ಪ ಅಂತಂದ್ರೆ ಪ್ರಾಮಾಣಿಕ ಪ್ರಾಂಜಲ ಈ ಒಂದು ಎಕ್ಸಾಮ್ಸ್ ನಡಿಬೇಕಾಗಿದೆ. ಅದಕ್ಕಾಗಿ ಇವತ್ತು ನೀವು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ತಗೊಳ್ಬೇಕು ಅಂತೇಳಿ ಪೆನ್ ಹಚ್ಚಿದ್ದಾರೆ ಮೋದಿ ಅವರಿಗೆ. ಆದರೆ ಇಲ್ಲೊಂದು ನಾವು ಗಮನದಲ್ಲಿ ಇಟ್ಕೋಬೇಕಾಗಿದೆ. ಇವತ್ತು ಯಾವುದೋ ಮಿನಿಸ್ಟ್ರಿಯಲ್ಲಿ ಮೋದಿ ಮತ್ತು ಶಾರನ್ನು ಬಿಟ್ಟರೆ ಅಥವಾ ಅದರಲ್ಲೂ ಮೋದಿಯನ್ನು ಬಿಟ್ಟರೆ ಎಲ್ಲ ಮಿನಿಸ್ಟ್ರಿಗಳು, ಎಲ್ಲ ಮಂತ್ರಿಗಳು ಕೇವಲ ಮೋದಿ ಅವರು ಹೇಳಿದ ಒಂದು ಮಾತಿನ ನಡೆಯುವಂಥವ್ರಾಗ್ಯಾರ. ರಾಜೀನಾಮೆ ಕೊಡೋದ್ರೆ ಕೊಡೋದು, ಇಲ್ಲ ಅಂದ್ರೆ ಇಲ್ಲ. ಅಂದ್ರೆ ಇವೆಲ್ಲ ಮಿನಿಸ್ಟ್ರಿಗಳು ಹೆಡ್ಡು ಇವತ್ತು ಮೋದಿಯವರಾಗಿದ್ದಾರೆ. ಹೀಗಾಗಿ ಮೋದಿಯವರ ರಾಜೀನಾಮೆ ಯಾಕೆ ಕೇಳಬಾರ್ದು ಅನ್ನೋಂಥ ಧ್ವನಿಗೆ ಹೇಳಲಿಕ್ಕೆ ಶುರು ಆಗಿದೆ. ಧರ್ಮೇಂದ್ರ ಪ್ರಧಾನ್ ತೊಗೊಳ್ಳೋದೇನೋ ಅದ್ರ ಬದಲಾಗಿ ಮೋದಿಯವ್ರು ನೀವು ರಾಜೀನಾಮೆ ಕೊಡ್ರಿ, ಇದನ್ನು ಸರಿಯಾಗಿ ಎಕ್ಸಾಮ್ ನಡೆಸ್ಲಿಕ್ಕೆ ಬರ್ಲಿಕ್ಕಂದ್ರೆ ಹೇಗೆ ಅಂತೇಳಿ ಅವ್ರ ಮೇಲೆ ಟೀಕೆ ಟಿಪ್ಪಣಿಗಳು ದಿನದಿಂದ ಹೆಚ್ಚಾಗ್ತಾ ಇದ್ದಾವೆ. ಯುವಕರೆಲ್ಲ ಇವು ಸೆಳೆದೇಳ್ತಾ ಇದ್ದಾರೆ, ಹೌದಪ್ಪ ಇದು ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ. ಯುವಕರು, ಯುವತಿಯರು, ಜೊತೆಗೆ ಈಗಾಗಲೇ ರೈತರ ಸಹಿತ ಜೊತೆ ಕುಡ್ಕೊಳ್ಳಿಕ್ಕೆ ಹಚ್ಚಿದ್ದಾರೆ. ರೈತರ ಸಹಿತ ಲಾಸ್ಟ್ ಟೈಮ್ ನೋಡಿದ್ರೆ ಯಾವ ರೀತಿ ಹೋರಾಟ ಮಾಡಿದಾರೆ ದೆಹಲಿ ಸುತ್ತಮುತ್ತಲು ಅಂತೇಳಿ 3 ಕಾರ್ಯ ಕಾನೂನು ಸಲುವಾಗಿ. ಇವರಿಬ್ಬರು ಕೂಡಿದ್ರೆ ಏನಾಗ್ಬೋದು ಅನ್ನೋದು ಭಯಾನೂ ಸಹಿತ ನಿಧಾನಕ್ಕೆ ಮೋದಿಯವ್ರ ತಲೆಯಲ್ಲಿ ಹೋಗ್ತಾ ಇದೆ. ಈಗಾಗಲೇ ಗೆಲ್ಲುವ ತಂತ್ರತಿ ಅವರು ಚುನಾವಣೆ ಮೂಲಕ ಸೋಲಿಸೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ವಾತಾವರಣ ದೇಶದಲ್ಲಿ ಅದ. ಅದಕ್ಕೆ ಕಾರಣ SIR ಮತ್ತು EVM. SIR ಅನ್ನೋದು ಪರಿಷ್ಕರಣೆ ಮಾಡೋದು, ಮತದಾರರ ಪಟ್ಟಿಯಲ್ಲಿ ಹಿಂದುಳಿದು ಬಿದ್ದಂಥ ಸಮುದಾಯಗಳು ಯಾರು ಏನು ಧ್ವನಿ ಎತ್ತಾ ಇದ್ದಾರೆ ಅವ್ರು ಓಟ್ ಕಟ್ ಮಾಡೋಂಥದ್ದು ನಡೀತಿದೆ ಅಂತೇಳಿ ವಿರೋಧ ಪಕ್ಷಗಳು ಆರೋಪ ಮಾಡ್ತಾ ಇದ್ದಾರೆ. ಈ ಒಂದು ಏನಪ್ಪ ಅಂದರೆ SIR ಪರಿಷ್ಕರಣ ಏನದ ಮತದಾರ ಪಟ್ಟಿ ಮತ್ತು ಜೊತೆಗೆ EVM ಇವೆರಡು ಬಳಕೆಯಿಂದ ಹೆಚ್ಚು ಕಡಿಮೆ 8% ವೇರಿಯೇಷನ್ ಆಗ್ತಾ ಇರ್ತದೆ. ಯಾಕಂದ್ರೆ ಹೆಚ್ಚು ಕಡಿಮೆ BJPಗೆ 30-35% ಮತ ಬಂದರೂ ಸಹಿತ ಇನ್ನೊಂದು 50% ಜಾಸ್ತಿ ಗೆದ್ದು ಬಿಡ್ತಾರೆ. 40-48 ಬಂತಂದ್ರೆ ಅದಕ್ಕಾಗಿ ಒಂದು 8% ಮತಗಳನ್ನು ಕಟ್ ಮಾಡಿಬಿಡ್ತಪ್ಪ ಅಂತಂದ್ರೆ ಉಳಿದ ಹೈಯರ್ ಕಾಸ್ಟು, ಹೈಯರ್
ಒಂದು ವರ್ಣೀಯ ಜನರ ವೋಟ್ ಹಾಕುವಂಥದ್ದು ಉಳಿತದೆ. ಅದರಿಂದ ನಮಗೆ ಬೇಕಂತ ನಾವು ಒಂದು ಆಡಳಿತ ಮಾಡ್ಬೋದು ಅನ್ನೋ ದೃಷ್ಟಿ ಇಟ್ಕೊಂಡು ಚುನಾವಣೆಯಲ್ಲಿ ಸೋಲಾರದ ಒಂದು ಪ್ಲಾನ್ ಮಾಡಿದ್ದಾರೆ. ಇನ್ನೊಂದು ಮಾಡಲಿಕ್ಕೆ ಹೊರಟಿದ್ದಾರೆ, ಅದು ಡಿಲಿಮಿಟೇಷನ್ ಅಂತೇಳಿ. ಅಂದರೆ ಕ್ಷೇತ್ರ ಮರು ವಿಂಗಡಣೆ ಮಾಡಿ ಉತ್ತರದಲ್ಲಿ ಹೆಚ್ಚು ಸೀಟ್ಗಳು ಮಾಡ್ಕೊಂಡ್ಬಿಟ್ರೆ ನಿರಂತರವಾಗಿ ನಾವು ಅಧಿಕಾರಕ್ಕೆ ಬರ್ತೀವಿ ಅನ್ನೋಂಥದ್ದು ಮಾಡ್ತಾ ಇದ್ದಾರೆ. ಹೀಗಾಗಿ ಅವರನ್ನು ಚುನಾವಣೆ ಮೂಲಕ ಒಂದು ವಿಷಯದ ಮೂಲಕ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಇರುವಂಥ ದಾರಿ ಒಂದು ಬೀದಿಗಿಳಿದು ಹೋರಾಟ ಮಾಡುವಂಥದ್ದು. ಇವತ್ತು ಬೀದಿಗಿಳಿದು ಹೋರಾಟ ಮಾಡುವ ದಿಶೆಯಲ್ಲೇ ನಮ್ಮ ದೀಪಿಕೆ ಆಗಿರ್ಬೋದು, ಅದೇ ಕಾಲಕ್ಕೆ ಕಾಂಗ್ರೆಸ್ನ ಯುವ ಜನ ಆಗಿರ್ಬೋದು, ಕಾಂಗ್ರೆಸ್ ಇದರಲ್ಲಿ ಹೆಜ್ಜೆ ಇಡ್ತಾ ಇದೆ. ರಾಹುಲ್ ಮತ್ತು ಅವರ ಯಂಗ್ ಜನರೇಷನ್ನ ಇವರೆಲ್ಲ ಕೂಡ್ಕೊಂಡು ಇವತ್ತು ಮತ್ತು ರೈತರ ಈ ಒಂದು ಮೂಮೆಂಟನ್ನು ಜೋರು ಹಿಡಿಸ್ತಾ ಇದ್ದಾರೆ. ಹೀಗಾಗಿ ಈ ಜನ್ಜಿಗಳಿಂದ, ಈ ರೈತರಿಂದ ಮೋದಿಯವರ ತೆರಮೇದ ಪ್ರಧಾನ ರಾಜೀನಾಮೆ ಕೊಡ್ಬೋದಾ ಅಥವಾ ಇಲ್ವಾ, ಮತ್ತು ಹೆಚ್ಚು ಕಡಿಮೆ ಅವರು ರಾಜೀನಾಮೆ ಕೊಡಿಸ್ಲಿಕ್ಕೆ ಹೋಗುವುದಿಲ್ಲ ಅನ್ನೋದು ಇದು ಹಿಂದೆ ಅಂಥ ಘಟನೆಗಳು ನೋಡ್ತಾ ಇದ್ವಿ ನಾವು. ಸಹಜವಾಗಿ ಸಂಪುಟ ವಿಸ್ತರಣೆ ಮಾಡ್ತಾ ಇರ್ತಾರೆ, ಈಗೇನು ಸಂಪುಟ ವಿಸ್ತರಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ನೆಲೆಯಲ್ಲಿ ಒಂದು ತಮ್ಮ ಇಮೇಜನ್ನು ಉಳಿಸ್ಕೊಂಡು ನಾವು ರಾಜೀನಾಮೆ ಕೊಡಿಸಲಿಲ್ಲ, ಸಹಜವಾಗಿ ತೆಗೆದು ಅನ್ನುವಂಥದ್ದು ಇರ್ಬೋದು, ಏನೇ ಇರ್ಬೋದು. ಅದಕ್ಕಾಗಿ ಇವತ್ತು ದೀಪಿಕೆ ಆಗಿರ್ಬೋದು, ಅದೇ ಕಾಲಕ್ಕೆ ಸೋನು ವಾಂಗ್ಚುಕ್ ಅವರಾಗಿರ್ಬೋದು, ಇವತ್ತು ನಿಧಾನಕ್ಕೆ ರಾಹುಲ್ ಗಾಂಧಿ ಅವರಾಗಿರ್ಬೋದು, ಯಾವ ಮಿನಿಸ್ಟರ್ ರಾಜೀನಾಮೆಗಿದ್ದರೂ ಮೋದಿ ಅವ್ರ ರಾಜೀನಾಮೆಯನ್ನು ಕೇಳೋದು ಮುಖ್ಯ ಅನ್ನುವಂಥದ್ದು ದಿಶೆಯಲ್ಲಿನೋ ಮುನ್ನುಗ್ತಾ ಇದ್ದಾರೆ ಅಂತ ವರದಿಗಳು ಬರ್ತಾ ಇದ್ದಾವೆ. ಇದು ನಿಜವಾಗಿದ್ದರೆ ಈಗಾಗಲೇ ಆಮರಣ ಅಂತ ಉಪವಾಸ ಕೊಟ್ಟಂಥ ವಾಂಗ್ಚುಕ್ಕರ ಪ್ರಭಾವ ಎಷ್ಟು ಮಟ್ಟಿಗೆ ಆಗ್ಬೋದು ಅದನ್ನು ಸಹ ಟೀಕಾ ಮಾಡ್ತಾ ಇದ್ದಾರೆ ನಮ್ಮ BJP ಶೆಲ್ನವರು. ಇಲ್ಲ ನೀರು ಕುಡಿತಾನೆ ಮತ್ತೇನು ಮಾಡ್ತಾನೆ, ನೀವೇನು ಉಪವಾಸ ಮಾಡುವಂಥ ವ್ಯಕ್ತಿಯನ್ನು ನಾಟಕ ಮಾಡ್ತಾ ಇದ್ದಾರೆ ಅಂತೇಳಿ. ಆದರೆ ಆಮರಣ ಉಪವಾಸ ಸಂದರ್ಭದಲ್ಲೇ ಲಿಂಬು ನೀರನ್ನು ತೆಗೆದುಕೊಂಡು ಕುಡಿಯುವಂಥ ಒಂದು ಸಂಪ್ರದಾಯದ ಅನುಕೂಲಗಳು ಇದ್ದಾವೆ. ಅದರ ಆಹಾರ ಮುಟ್ಟೋದಿಲ್ಲ ಅನ್ನುವಂಥದ್ದು ಅದು. ಯಾಕಂದ್ರೆ ನಿಂಬೆ ರಸ ಶರೀರಕ್ಕೆ ಅದು ಜೀವಂತ ಉಳಿಯೋದಕ್ಕಾಗಿ ಒಂದು ಆಧಾರ ಆಗ್ತದೆ ಅನ್ನೋಂಥ ಕಾರಣಕ್ಕಾಗಿ. ಆದರೂ ಸಹಿತ ನಮ್ಮ ಟೀಕಾಕಾರರು ಟೀಕಾ ಮಾಡ್ತಿದ್ದಾರೆ, ಅವ್ರು ಉಪವಾಸ ಇಲ್ಲ, ಊಟ ಮಾಡ್ತಾರೆ, ತುಳುಗು ಮಾಡ್ತಾರೆ, ಪ್ರಚಾರ ಮಾಡ್ತಾಯಿದ್ದಾರೆ. ಮಾಡಲಿ ಏನು ತಪ್ಪಿಲ್ಲ, ಆದರೆ ಅವರು ಹೋರಾಟ ಪ್ರಾಮಾಣಿಕವಾಗಿ ಮಾಡ್ತಾಯಿದ್ದಾರೆ ಅನ್ನೋದು ಅಷ್ಟೇ ಸತ್ಯ ಅಂತ ಹೇಳ್ತಾ, ಅದೇನೇ ಇರಲಿ ಈ ಒಂದು ಹೋರಾಟದಲ್ಲಿ ಯಾರನ್ನು ಸೋಲಿಸ್ತಾರೋ ಯಾರನ್ನು ಗೆಲ್ಲಿಸ್ತಾರೋ ಗೊತ್ತಿಲ್ಲ. ಬಟ್ ಒಂದು ಥಿಂಗ್ ಏನಪ್ಪ ಅಂತಂದ್ರೆ, ಈ ವಾಂಗ್ಚುಕ್ ಮತ್ತು ದೀಪಿಕೆ ಅವ್ರ ಜೊತೆಗೆ ಇವತ್ತು ಕಾಂಗ್ರೆಸ್ಸು ಕೂಡಿದ್ರಿಂದ ಇದು ರಾಜಕೀಕರಣಗೊಳಿಸುವ ಸಾಧ್ಯತೆಗಳಿದ್ದಾವೆ. ಅದೇನೋ ಇದ್ರೂ ಸಹಿತ ಈ ಮೂಮೆಂಟ್ ಮಾತ್ರ ನಿದ್ದೆಗೆಡಿಸಿದ್ದೀನಿ, ಸುಳ್ಳಲ್ಲ ಮೋದಿ ಅವ್ರದ್ದು ಮತ್ತು ಶಾರ್ ಅವ್ರದ್ದು. ಇದಕ್ಕೆ ನೀವೇನಂತೀರಿ? ಜಂಜಿ ಇದೊಂದು ಮೂಮೆಂಟ್ ಆದಿತ್ತಾ ದೊಡ್ಡ ಪ್ರಮಾಣದಲ್ಲಿ ಮೋದಿಯವ್ರನ್ನ ಬದಲಾಯಿಸಿದ್ದ? ನೋಡೋಣ ಏನಾಗ್ತದೆ. ಯಾಕಂದ್ರೆ ಯಾವುದೂ ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮೋದಿಯವರು ಇವತ್ತಿನ ಒಂದು ರಾಜಕೀಯ ನೀತಿಗಳು ನೋಡ್ತಾ ಬರೋದನ್ನು ನೋಡಿದಾಗ, ರಾಜಕೀಯ ತಂತ್ರ ನೋಡಿದಾಗ, ಅದರಲ್ಲೂ ಭಾರತದಲ್ಲಿ ಇವತ್ತು ಪ್ರಜಾಪ್ರಭುತ್ವ ಅಲ್ಲ ಮೋದಿ ಪ್ರಭುತ್ವ ಇಲ್ಲದ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಮೋದಿಯವರು ರಾಜೀನಾಮೆ ಕೊಡುವಂಥದ್ದು ಭಾಳಷ್ಟು ಕಡಿಮೆ ಅನ್ನುವಂಥ ಮಾತುಗಳು. ಇದಕ್ಕೆ ನೀವು ಹೇಳ್ತೀರಿ, ಇದಕ್ಕೆ ತಪ್ಪು ಅಂತೀರ, ಸರಿ ಅಂತಾರೆ, ಏನಾದರೂ ಅಲ್ರಿ ಹೇಳ್ತಾ ಇರಿ, ಕಮೆಂಟ್ ಮಾಡ್ತಾ ಇರಿ, ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ನ ನಿಲ್ಲಿಸಲಿಕ್ಕೆ ಹೋಗಬಾರ್ದು. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯ ಕೈಗೊಂಡೆ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.